ಇದಕ್ಕೆ ಪೂರಕವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಕಾಣಿಸ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ನಿನ್ನೆ ಹೇಳಿದ್ದಾರೆ, ಮುಂದಿನ 2-3 ವಾರದಲ್ಲಿ ಇರಾನ್ ವಿರುದ್ಧದ ಯುದ್ಧ ಅಂತ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಯುದ್ಧ ಅಂತ್ಯದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹ ಮಾತುಗಳು. ಇರಾನ್ ಜೊತೆಗೆ ಯಾವುದೇ ಒಪ್ಪಂದ ಇಲ್ಲದೆ ಯುದ್ಧ ಅಂತ್ಯ ಆಗಬಹುದು, ಇರಾನನ್ನ ಬೇಗ ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಜೊತೆಗೆ ರಾಜತಾಂತ್ರಿಕ ಒಪ್ಪಂದದ ಅಗತ್ಯ ಇಲ್ಲ, ಇರಾನ್ ನಮ್ಮ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ, ಇರಾನ್ನ ಶಿಲಾಯುಗಕ್ಕೆ ಕಳುಹಿಸಿದ ಮೇಲೆ ಒಪ್ಪಂದದ ಅಗತ್ಯವೇ ಇರುವುದಿಲ್ಲ. ಇದು ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇರುವಂತಹ ಮಾತು. ಇರಾನ್ಗೆ ಶೀಘ್ರವಾಗಿ ಅಣ್ವಸ್ತ್ರವನ್ನ ಅಭಿವೃದ್ಧಿಪಡಿಸುವಂತಹ ಶಕ್ತಿ ಇಲ್ಲ, ಹೀಗಾಗಿ ನಾವು ಇರಾನ್ ವಿರುದ್ಧದ ಯುದ್ಧವನ್ನ ನಿಲ್ಲಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2-3 ವಾರದಲ್ಲಿ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಹೇಳಿರುವಂತಹ ಕಾರಣ ಏನು ಅಂತ ಕೇಳಿದ್ರೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಜೊತೆಗೆ ನ್ಯೂಕ್ಲಿಯರ್ ವಾರ್ಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಆರೋಪ ಎಲ್ಲೋ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಮಾತು ಕ್ಲಿಯರ್ ಆಗಿದೆ, 2-3 ವಾರಗಳ ಸಮಯ ಇದೆ, ನೀವಾಗಿ ಮಾತುಕತೆಗೆ ಬನ್ನಿ, ನನಗೇನೋ ಮಾತುಕತೆ ಅಗತ್ಯ ಇಲ್ಲ, ನೀವಾಗಿ ಮಾತುಕತೆಗೆ ಬಂದ್ರೆ ಮಾತುಕತೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ, ಇಲ್ಲ ಅಂತಂದ್ರೆ ಈಗಾಗಲೇ ನಿಮ್ಮ ಮೇಲೆ ದೊಡ್ಡ ಮಟ್ಟದ ವಾರನ್ನ ಮಾಡಿದ್ದೀವಿ, ಈಗಾಗಲೇ ನೀವು ಅಣ್ವಸ್ತ್ರವನ್ನ ತಯಾರಿಸುವಂತಹ ಆ ಸಿಚುವೇಶನ್ ಅಲ್ಲೇ ಇಲ್ಲ, ಮತ್ತಷ್ಟು ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡ್ತೀವಿ, ನಿಮ್ಮನ್ನ ಸೀದಾ ಶಿಲಾಯುಗಕ್ಕೆ ಕಳುಹಿಸ್ತೀವಿ. ಅಂದ್ರೆ ಮತ್ತೆ ರೀಬಿಲ್ಡ್ ಮಾಡಬೇಕು ಇರಾನ್ನ ಅಂತಂದ್ರೆ 15-20 ವರ್ಷ ಸಮಯ ತೆಗೆದುಕೊಳ್ಬೇಕು, ಆ ರೇಂಜ್ಗೆ ನಿಮ್ಮನ್ನ ಅಷ್ಟು ಹಿಂದಕ್ಕೆ ನಿಮ್ಮನ್ನ ಕಳುಹಿಸಿ ಬಿಡ್ತೀವಿ, ಅದಾದ ಮೇಲೆ ನಮಗೇನು ನಿಮ್ಮ ಜೊತೆ ಮಾತುಕತೆಯ ಅಗತ್ಯ ಇಲ್ಲ, ನನಗಂತೂ ಮಾತುಕತೆಯ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಟ್ 2-3 ವಾರಗಳಲ್ಲಿ ಯುದ್ಧವನ್ನ ನಿಲ್ಲಿಸುವ ಸಾಧ್ಯತೆಯ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.